ನಮಸ್ಕಾರ ಸ್ನೇಹಿತರೆ, ನಾನು ರೂಪಾ ಹೆಗಡೆ. ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನು ಈಗ ಒಂದು 2-3 ಹವ್ಯಕರ ಮೇಲೆ ವಿಡಿಯೋ ಮಾಡಿದ್ದೆ. ಇವತ್ತು ಸಹ ನಾನು ಹವ್ಯಕರ ಮೇಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಹವ್ಯಕರು ಅಂದರೆ ಯಾರು, ಎಲ್ಲಿಂದ ಬಂದವರು, ಅವರ ಇತಿಹಾಸ ಏನು ಅಂತ ಸ್ವಲ್ಪ ನನಗೆ ತಿಳಿದಿದ್ದನ್ನು ನಾನು ನಿಮ್ಮ ಮುಂದೆ ಇವತ್ತು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಬನ್ನಿ ನೋಡೋಣ ಏನು ಅಂತ. ಹವ್ಯಕರು ಯಾರು, ಎಲ್ಲಿಂದ ಬಂದವರು, ಅವರ ಇತಿಹಾಸ ಏನು ಅಂತ ನೋಡೋಣ ಬನ್ನಿ. ಫಸ್ಟು ನನ್ನ ಚಾನಲಿಗೆ ಬಂದವರಾದರೆ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಕಾಮೆಂಟ್ ಮಾಡಿ, ಒಳ್ಳೆ ಕಾಮೆಂಟನ್ನು ಮಾಡಿ, ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಹವ್ಯಕರು ಅಂದರೆ ಹವೀಸನ್ನು ಕೊಡೋರಾಗಿದ್ರಂತೆ. ಹವ್ಯವನ್ನು ಕೊಡೋರು ಅಂದರೆ ಯಜ್ಞ ಯಾಗಾದಿಗಳಲ್ಲಿ ಈ ಥರ ಆಹುತಿಯನ್ನು ಕೊಡ್ತಾರೆ ನೋಡಿ, ಹವ್ಯ ಕೊಡೋದು ಅಂತ ಹೇಳ್ತಾರೆ. ಅದಕ್ಕೆ ಅದನ್ನು ಕೊಡೋ ಒಂದು ಬ್ರಾಹ್ಮಣರಾಗಿದ್ರಂತೆ. ಇವರ ಮೂಲ ಯಾವುದು ಅಂತ ನೋಡೋಣ ಬನ್ನಿ. ಹವ್ಯಕರು ಈಗ ನಮ್ಮ ಕರ್ನಾಟಕದ ಈಗ ಸಿರ್ಸಿ ಹತ್ತಿರ ಬನವಾಸಿ ಅಂತ ಇದೆ, ಕದಂಬರ ರಾಜಧಾನಿ ಬನವಾಸಿ, ಗೊತ್ತಿರ್ಬೋದು. ಬನವಾಸಿಯ ಮೂಲದವರು ಅಂತ ಹೇಳ್ತಾರೆ. ಅವರು ಬನವಾಸಿ ಮೂಲದವರು ಆಗಿದ್ದರೂ ಸಹ ಒಂದು ಟೈಮ್ನಲ್ಲಿ ಕ್ರಿಸ್ತಶಕ ಪೂರ್ವ ಅಂದರೆ ತುಂಬ ಮೊದಲು, ಬಹಳ ಸಾವಿರಾರು ವರ್ಷಗಳ ಹಿಂದೆ ಉತ್ತರ ಪ್ರದೇಶದ ಅಹಿಚ್ಛಿತ್ ಅನ್ನೋ ಒಂದು ಪ್ರದೇಶಕ್ಕೆ, ಉತ್ತರ ಪ್ರದೇಶದ ಈಗಿನ ಒಂದು ಪ್ರದೇಶ ಅದು, ಅಲ್ಲಿ ವಲಸೆ ಹೋಗಿದ್ರಂತೆ. ವಲಸೆ ಹೋಗಿ ಅಲ್ಲಿ ಅವರ ಜೀವನ ಅಲ್ಲಿ ನಡೆಸ್ತಾ ಇದ್ರು ಹವ್ಯಕರು. ಆಮೇಲೆ ಕದಂಬರ ರಾಜ ಮಯೂರವರ್ಮ, ಕ್ರಿಸ್ತಶಕ ಪೂರ್ವ 3ನೇ ಶತಮಾನದಲ್ಲಿ ಬನವಾಸಿಯಲ್ಲಿ ಕದಂಬರ ಆಡಳಿತದಲ್ಲಿ ಕದಂಬರ ರಾಜ ಮಯೂರವರ್ಮ ಅವರಿಗೆ ಒಮ್ಮೆ ಯಜ್ಞ ಯಾಗಾದಿಗಳ ಒಂದು ಧಾರ್ಮಿಕ ಕಾರ್ಯವನ್ನು ಮಾಡುವಾಗ, ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಅವರಿಗೆ ಬ್ರಾಹ್ಮಣರ ಕೊರತೆ ಬಿತ್ತು, ಬ್ರಾಹ್ಮಣರು ಬೇಕಾಗಿತ್ತು. ಸೊ ಏನು ಮಾಡಿದ್ರು ಅವರು ಅಂದರೆ, ಮಯೂರವರ್ಮ ಉತ್ತರ ಪ್ರದೇಶದಿಂದ ಹವ್ಯಕರನ್ನು ಹವೀಸ್ಕೊಡ್ಲಿಕ್ಕೆ, ಅಂದರೆ ಈ ಯಜ್ಞ ಯಾಗಾದಿಗಳಲ್ಲಿ, ನಾನು ಹೇಳಿದ್ನಲ್ಲ, ಯಜ್ಞ ಯಾಗಾದಿಗಳಲ್ಲಿ ಏನು ಆಹುತಿಯನ್ನು ಕೊಡ್ತಾರಲ್ವ, ಹವ್ಯವನ್ನು ಕೊಡ್ತಾರಲ್ವ, ಅದನ್ನು ಕೊಡಲಿಕ್ಕೆ ಬ್ರಾಹ್ಮಣರ ಅಗತ್ಯ ಇತ್ತು. ಅದಕ್ಕಾಗಿ ಉತ್ತರ ಪ್ರದೇಶದಿಂದ ಅವರನ್ನು ಕರೆಸಿದ್ರಂತೆ, ಅಂದರೆ ಇಲ್ಲಿ ಆಹ್ವಾನಿಸಿದರು. ಆಮೇಲೆ ಇಲ್ಲಿ ಕೆಲವೊಂದಷ್ಟು ಹಳ್ಳಿಗಳಲ್ಲಿ, ಕರ್ನಾಟಕದಲ್ಲಿ ಅದು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ, ಮೊದಲು ಬನವಾಸಿ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಅವರಿಗೆ ಜಾಗವನ್ನು ಕೊಟ್ಟರು, ಅಲ್ಲಿ ಅವ್ರಿಗೆ ವಾಸಸ್ಥಳವನ್ನು ಮಾಡಿಕೊಟ್ರು. ಅದಾದ ನಂತರ ಹವ್ಯಕರು ಎಲ್ಲ ಕಡೆ ಸ್ವಲ್ಪ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಹಾಗೂ ಶಿವಮೊಗ್ಗ ಕಡೆ ಸ್ವಲ್ಪ ಅಲ್ಲಿ ಕೊಡಗು ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪನೇ ಹವ್ಯಕರು ಕಾಣಿಸ್ತಾರೆ. ಆದರೆ ಹವ್ಯಕ ಸಮಾಜ ಸ್ವಲ್ಪನೇ ಇದ್ರೂ ತುಂಬ ಎಲ್ಲಿ ಹೋದರೂ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಹವ್ಯಕರು ಅಂತ. ಅವರನ್ನು ಕರೆತಂದವರು ಮಯೂರವರ್ಮ, ಕದಂಬರ ರಾಜ ಮಯೂರವರ್ಮ. ಆಮೇಲೆ ಅಲ್ಲಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹವ್ಯಕರು ಮನೆ ಮಾತಾದರು, ಎಲ್ಲ ಕಡೆನೂ ಅಲ್ಲಿ ಇಲ್ಲಿ ಅವ್ರದ್ದು ವಾಸಸ್ಥಳ ಆಯಿತು. ಅದಾದ ನಂತರ ಅವರು ವೃತ್ತಿ ಜೀವನ ಬಂದು ಕೃಷಿ, ಮೇನ್ ಅವರದ್ದು ಕೃಷಿಯಲ್ಲಿ ಅಡಿಕೆ ಜಾಸ್ತಿ ಬೆಳೀತಾರೆ. ಅಡಿಕೆ ಆಯಿತು, ಉತ್ತರ ಕನ್ನಡ ಅಥವಾ ದಕ್ಷಿಣ ಕನ್ನಡ ಸುತ್ತಮುತ್ತಲೆಲ್ಲ ಅಡಿಕೆ ಬೆಳೆನೇ ಜಾಸ್ತಿ. ಅಡಿಕೆ, ಭತ್ತನೂ ಬೆಳೀತಾರೆ, ತೆಂಗು, ಭತ್ತ. ಆಮೇಲೆ ಅವೆಲ್ಲ ಈಗ ಸ್ವಲ್ಪ ಕಡಿಮೆ ಆದ್ರೂ ಜಾಸ್ತಿ ಬೆಳೆಯೋದು ಅಡಿಕೆ. ಅದಾದ ನಂತರ ಉಪಬೆಳೆಯಲ್ಲಿ ಮತ್ತು ಕಬ್ಬು, ಆಮೇಲೆ ಉಪಬೆಳೆಯಲ್ಲಿ ಕಾಳುಮೆಣಸು, ಯಾಲಕ್ಕಿ, ಇವುಗಳನ್ನೆಲ್ಲ ನಮ್ಮ ಹವ್ಯಕರು ಬೆಳೆಯೋದು. ಎಲ್ಲ ಕಡೆ ಅವರದ್ದು ಉತ್ಪನ್ನನೇ ಇದು, ಮೇನ್ ಅಂದರೆ ಅಡಿಕೆ ಜಾಸ್ತಿ. ಅದಾದ ನಂತರ ಇವೆಲ್ಲ ಸ್ವಲ್ಪನೇ ಬೆಳೀತಾರೆ ಜಾಸ್ತಿ. ಒಂದು ನಮ್ಮ ಹವ್ಯಕರ ಉತ್ಪನ್ನ ಅಂದ್ರೆ ಅದೇ ಆಯಿತು. ಆಮೇಲೆ ಹವ್ಯಕರು ಉಡುಗೆ ತೊಡುಗೆ ಏನು ಅಂತಂದರೆ, ಹವ್ಯಕರು ಮೊದಲಿನಿಂದನೂ ಪಂಚೆ ಅಂತ ಹೇಳ್ತಾರಲ್ವ, ಧೋತಿ, ಪಂಚೆ ಮತ್ತು ಸೀರೆ, ಹೆಂಗಸರು ಸೀರೆ. ಈಗ ಚೇಂಜ್ ಆಗಿದೆ, ಆದರೂ ಅವರ ವಸ್ತ್ರ ಅಂದರೆ ಅದೇ ಪಂಚೆ ಉಟ್ಕೊಳ್ಳೋದು ಗಂಡಸರು. ಈಗ ಒಂದು 30-40 ವರ್ಷದ ಈ ಕಡೆ ಈಚೆಗೆ ಸ್ವಲ್ಪ ಎಲ್ಲ ಬದಲಾಗ್ತಾ ಇದೆ. ಬದಲಾವಣೆ, ಒಂದು ಪ್ರಕೃತಿಯ ನಿಯಮ ಅನ್ನೋ ಹಾಗೆ ಬದಲಾವಣೆ ಆಗ್ತಾ ಇದೆ. ಆದರೂ ಸಹ ಅವರ ಒಂದು ಉಡುಗೆ ತೊಡುಗೆ ಅಂದರೆ ಸೀರೆ ಮತ್ತು ಪಂಚೆನೇ ಉಡೋದು ಜಾಸ್ತಿ. ಅದಾದ ನಂತರ ಆಹಾರ ಕೂಡ ಹಾಗೆ. ಹವ್ಯಕರ ಆಹಾರ ಭಾಳ ಸಿಂಪಲ್ಲು, ಮತ್ತು ಅವರು ಮನೆಯಲ್ಲೇ ಬೆಳ್ಕೊಂಡು ತಮ್ಮ ಪಾಡಿಗೆ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ತರಕಾರಿಗಳನ್ನು ಬೆಳ್ಕೊತಾರೆ. ಶುದ್ಧ ಶಾಕಾಹಾರಿಗಳು, ಯಾಕೆಂದರೆ ಪೌರೋಹಿತ್ಯ ಮನೆತನ ಜಾಸ್ತಿ, ಪೌರೋಹಿತ್ಯರು. ಮತ್ತು ಅವರು ತುಂಬ ಸಿಂಪಲ್ ಒಂದು ಲಿವಿಂಗನ್ನು ಒಂದು ಇಷ್ಟಪಡ್ತಾರೆ. ಇತ್ತೀಚೆಗೆಲ್ಲ ಆಲ್ಮೋಸ್ಟ್ ಎಲ್ಲರೂ ಹೊರಗಡೆ ಹೋಗಿ ಜಾಬ್ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ರು ಸಹ, ಈಗಿನ ಮೊದಲಿನ ಕಾಲದವರು ಯಾವತ್ತೂ ಸಿಂಪಲ್ ಅವರ ಲಿವಿಂಗ್ ಒಂದು ಪದ್ಧತಿ, ಸಿಂಪ್ಲಿಸಿಟಿ. ಅದಲ್ಲದೆ ಮತ್ತು ತಾವೇ ಬೆಳ್ಕೊಂಡಿರೋ ತರಕಾರಿನ ಅವರೇ ಊಟ ಮಾಡೋದು. ಮತ್ತು ಜಾಸ್ತಿ ನೀವು ಕೇಳಿರ್ಬೋದು, ನಮ್ಮಲ್ಲಿ ಒಂದು ಅಡುಗೆಗಳಲ್ಲೂ ಸಹ
ತಂಬಳಿ, ಮಾವಿನಕಾಯಿ ಅಪ್ಪೆ ಹುಳಿ ತಂಬಳಿ ಅಥವಾ ಯಾವುದಾದ್ರೂ ಸೊಪ್ಪಿನ ತಂಬಳಿ ಮಾಡ್ತಾರೆ. ಆಮೇಲೆ ಸಿಂಪಲ್ಲಾಗಿ ತುಂಬ ಸಿಂಪಲ್ಲು ಅವೆಲ್ಲ ಅಡುಗೆಗಳು. ಆಮೇಲೆ ವೆರೈಟಿ ಪಲ್ಯಗಳು, ಸಾಂಬಾರು, ಹುಳಿ, ಆಮೇಲೆ ಇನ್ನೂ ಸ್ವೀಟ್ ಬಂದರೂ ಇನ್ನೂ ಬೇರೆ ಬೇರೆದು. ಮಾವಿನಕಾಯಿ ನೀವು ಇದು ಅಡುಗೆಗಳಲ್ಲಂತೂ ಅಪ್ಪೆ ಹುಳಿ ಕೇಳಿದ್ದೀರಾ ಆಯಿತಾ, ಹೊಳದ್ಯ ಅಂತ ಕೇಳಿದ್ದೀರಾ, ಆಮೇಲೆ ಸಾಸಿವೆ, ಇನ್ನೂ ತುಂಬ ವೆರೈಟಿಗಳಿದೆ. ಹಾಗೆ ಸ್ವೀಟಲ್ಲೂ ಸಹ ತೊಡೆದೇವು ಅಂತ ನೀವು ಕೇಳಿರ್ಬೋದು. ತೊಡೆದೇವು ಅಂದರೆ ಅಕ್ಕಿ ಮತ್ತು ಕಬ್ಬಿನ ಹಾಲಲ್ಲಿ ಜಾಸ್ತಿ ಮಾಡೋದು. ಹಳೆಯ ಕಾಲದ ಇವೆಲ್ಲ ಈಗೆಲ್ಲ ಕಡಿಮೆ ಆಗಿದೆ, ಎಲ್ಲರ ಮನೆಯಲ್ಲಿ ಮಾಡೋಕ್ಕಾಗಲ್ಲ. ಈಗ ಜನನೂ ಕಡಿಮೆ ಇರೋದು, ಮೊದಲಿನ ಥರ ಯಾರೂ ಇಲ್ಲ. ಆದರೆ ಎಲ್ಲೋ ಒಂದೊಂದು ಕಡೆ ಮಾಡ್ತಾರೆ. ತುಂಬ ಒಂದು ವಿಶೇಷವಾದ ಒಂದು ಸಿಹಿ ತಿಂಡಿ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲಕ್ಕಿಂತ ಇನ್ನು ಮೇನ್ ಹೇಳಬೇಕು ಅಂದರೆ ನಮ್ಮ ಹವ್ಯಕರ ಮನೆಯಲ್ಲಿ ಬೆಳಗ್ಗಿನ ತಿಂಡಿ ಏನು ಗೊತ್ತಾ, ಪ್ರತಿದಿನ ದೋಸೆ, ತೆಳ್ಳಗಿರುವ ದೋಸೆ, ಪೇಪರ್ ದೋಸೆ. ಅಂದರೆ ನಾವು ನಮ್ಮ ಹವ್ಯಕ ಭಾಷೆಯಲ್ಲಿ ತೆಳ್ಳೆವು ಅಂತ ಹೇಳ್ತೀವಿ. ತುಂಬ ಅಂದರೆ ಈ ಕಡೆ ಹಿಂಗೆ ಹಿಡಿದ್ರೆ ಟ್ರಾನ್ಸ್ಪರೆಂಟ್ ಎಷ್ಟು ಅಂದರೆ ಮುಂದಿದ್ದವರು ಕಾಣಿಸ್ತಾರೆ, ಅಂದರೆ ಆ ಕಡೆ ಇದ್ದವರು ಕಾಣಿಸ್ತಾರೆ, ಅಷ್ಟು ತೆಳ್ಳಗಿರುತ್ತೆ. ಪೇಪರ್ ಥರನೇ ಅಷ್ಟು ತುಂಬ ತೆಳ್ಳಗಿರುವಂಥದ್ದು, ಅದಕ್ಕೆ ತೆಳ್ಳೆವು ಅಂತಲೇ ಹೆಸರು. ಅದು ಪ್ರತಿಯೊಬ್ಬರು ಮನೆಯಲ್ಲೂ ಬೆಳಗ್ಗೆ ತೆಳ್ಳವೇ ಬೇಕು. ಅದಕ್ಕೆ ಚಟ್ನಿ ಪುಡಿ, ಬೆಲ್ಲ ತುಪ್ಪ ಅಂತೂ ನಮ್ಮ ಹವ್ಯಕರಿಗೆ ಬೇಕೇ ಬೇಕು. ಮೊದಲಿನ ಕಾಲದಲ್ಲಂತೂ ಬೆಲ್ಲ ತುಪ್ಪ ಅಂತೂ ಇರ್ತಾನೆ ಇತ್ತು, ಯಾಕೆಂದರೆ ಮನೆಯಲ್ಲಿ ಹಸು ಎಮ್ಮೆಗಳು ಇದ್ದೇ ಇರ್ತಿದ್ವಲ್ಲ, ಸೊ ಜಾಸ್ತಿ ಅದನ್ನು ಉಪಯೋಗಿಸ್ತಿದ್ರು ತುಪ್ಪವನ್ನು. ಅದಾದ ನಂತರ ಬೆಳಗ್ಗಿನ ತಿಂಡಿಗೆ ಮಾವಿನಹಣ್ಣು ಸೀಸನಲ್ಲಿ ಮಾವಿನಹಣ್ಣು ಶ್ರೀಕರ್ಣಿ ಅಂತೂ ಡೈಲಿ ಇರುತ್ತೆ. ಇನ್ನು ತುಂಬ ಇದೆ ನಮ್ಮಲ್ಲಿಯ ಒಂದು ಸ್ವೀಟು ಅಂದರೆ ಇನ್ನೊಂದು ಇಂಪಾರ್ಟೆಂಟ್ ಮೇನ್ ಸ್ವೀಟು ಕೇಸರಿ ಬಾತ್. ಹವ್ಯಕರ ಮನೆಯಲ್ಲಿ ಯಾವುದೇ ಒಂದು ಫಂಕ್ಷನ್ ಆದರೆ, ಮದುವೆ, ಉಪನಯನ ಇಂಥ ಸಮಾರಂಭ ಆದರೆ ಕೇಸರಿ ಬಾತ್ ಇಲ್ಲದೆ ಊಟನೇ ಇಲ್ಲ. ಕೇಸರಿ ಬಾತ್ ಮಾಡಿಲ್ಲ ಅಂದರೆ ಅದಕ್ಕೆ ಬೆಲೆನೇ ಇಲ್ಲ. ಯಾವ ಫಂಕ್ಷನ್ನಿಗೂ ಅಷ್ಟೇ ಕೇಸರಿ ಬಾತ್ ನಮ್ಮ ಒಂದು ಪರಿಚಯ. ಹವ್ಯಕರ ಒಂದು ಸ್ವೀಟ್ ಅಂದರೆ ಸ್ವೀಟಿನ ರಾಜ ಅಂದರೆ ಕೇಸರಿ ಬಾತ್. ಅಂದರೆ ಅಕ್ಕಿಯಿಂದ, ಅನ್ನದಿಂದ ಮಾಡಿರುವಂಥದ್ದು ಅದು ಈ ರವೆ ಕೇಸರಿ ಬಾತ್ ಅಲ್ಲ, ವಿಶೇಷವಾಗಿರುತ್ತೆ. ತುಂಬ ಸಿಹಿ, ತುಂಬ ಒಂದು ರೀತಿ ರಿಚ್ ಸ್ವೀಟ್ ಆಗಿರುತ್ತೆ ಅದು ಕೇಸರಿ ಬಾತ್ ಅನ್ನೋದು. ಹಾಗಂತ ಅದು ಎಲ್ರಿಗೂ ಮಾಡೋಕ್ಕೆ ಬರಲ್ಲ, ಬಹಳ ಅದು ಒಂಥರ ತುಂಬ ಕಠಿಣ ಅಂತೂ ಹೇಳ್ಬೋದು. ಎಲ್ಲರಿಗೂ ಅದು ಬರಲ್ಲ ಆ ಸ್ವೀಟನ್ನು ಮಾಡೋಕ್ಕೆ. ಇದಾದ ನಂತರ ಹವ್ಯಕರ ನೀವು ಇದು ಕೇಳಿರ್ಬೋದು, ನಮ್ಮ ಸರ್ ನೇಮ್ ಏನೇನು ಉಪನಾಮಗಳು ಯಾವುದ್ಯಾವುದು ಅಂತ ಅಂದರೆ ಹೆಗಡೆ, ಭಟ್ ಅಂದರೆ ಪೌರೋಹಿತ್ಯ ಮನೆತನದವರು, ಭಟ್ಟ, ಹೆಗಡೆ, ಜೋಶಿ, ಹೆಬ್ಬಾರ್, ಶಾಸ್ತ್ರಿ, ಗಾಂವ್ಕರ್, ಹೀಗೆ ಇನ್ನೂ ಹಲವಾರು ಅಂದರೆ ಉಪನಾಮಗಳಿವೆ. ಇವೆಲ್ಲ ನಮ್ಮ ಹವ್ಯಕರ ಒಂದು ಹೆಸರುಗಳಲ್ಲಿ ಬರುತ್ತೆ, ಸರ್ ನೇಮ್ಗಳಲ್ಲಿ ಬರುತ್ತೆ. ಇನ್ನೂ ನನಗೆ ನೆನಪು ಬರ್ತಾ ಇಲ್ಲ, ಇನ್ನೂ ಭಾಳಷ್ಟಿದೆ ಹವ್ಯಕರ ಬಗ್ಗೆ ಹೇಳೋಕ್ಕೆ. ಹವ್ಯಕರು ಅಂದ್ರಷ್ಟೇ ಹವೀಸ್ ಕೊಡೋರಾಗಿದ್ದರು ಮೊದಲಿನ ಕಾಲದಲ್ಲಿ, ಋಷಿ ಮುನಿಗಳ ಕಾಲ ಅಥವಾ ಪುರಾಣ ಕಥೆಗಳಲ್ಲಿ ಆಗಿದೆ. ಅವರನ್ನು ಉತ್ತರ ಪ್ರದೇಶದಿಂದ ವಲಸೆ ಈ ಕಡೆ ಕರೆಸ್ಕೊಂಡ್ರು. ಮಯೂರವರ್ಮನ ಕಾಲದಲ್ಲಿ ಈಗ ನಮ್ಮ ಕರ್ನಾಟಕಕ್ಕೆ ಕರೆಸ್ಕೊಂಡ್ರು. ಕರ್ನಾಟಕದ ಕೆಲವೊಂದು ಭಾಗಗಳಲ್ಲಿ ಅಷ್ಟೇ ನಾವು ಹವ್ಯಕರ ನೆಲೆಯಾಗಿದ್ದಾರೆ, ಹವ್ಯಕರು ವಾಸಿಸುತ್ತಿದ್ದಾರೆ. ಹವ್ಯಕರು ತಮ್ಮದೇ ಆದ ಒಂದು ಪುಟ್ಟ ಒಂದು ಜಾಗಗಳಲ್ಲಿ, ಕೆಲವೊಂದೇ ಜಾಗಗಳಲ್ಲಿ ತಮ್ಮದೇ ಆದ ಒಂದು ಸಂಸಾರ ನಡೆಸ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹವ್ಯಕರು ಸಿರ್ಸಿ, ಸಿದ್ದಾಪುರ ಅಂದರೆ ಉತ್ತರ ಕನ್ನಡ ಆಯಿತು, ಮಲೆನಾಡಿನಿಂದ ಅಮೇರಿಕ, ದುಬೈಯಲ್ಲೂ ಸಹ ಹರಡ್ಕೊಂಡಿದ್ದಾರೆ. ಎಲ್ಲಿ ಇಲ್ಲ ಅಂಥೇಳಿ ತುಂಬ ಒಳ್ಳೆ ಎಜುಕೇಟೆಡ್ ಜಾಸ್ತಿ ಜನ ಹೊರಗಡೆ ದೇಶದಲ್ಲೂ ಕೆಲಸ ಮಾಡ್ತಾಯಿದ್ದಾರೆ. ಬಹಳ ಒಂದು ವಿದ್ಯಾವಂತರು ಅಂತಲೇ ಹೇಳ್ಬೋದು. ಇನ್ನು ಹೇಳಿಕ್ಕೆ ಹೋದರೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾವು ಹವ್ಯಕರು ಅಂತ. ಆದರೆ ನಾನು ಯಾವುದೇ ಬೇರೆ ಇದಕ್ಕಂತೂ ಹೇಳಲ್ಲ. ಎಲ್ಲ ಅವ್ರವ್ರ ಇದು ಒಂದಿರುತ್ತೆ, ಯಾವುದು ಜಾತಿ ಧರ್ಮ ಈ ಥರನೂ ಹೇಳಲ್ಲ. ಒಂದು ನಮ್ಮ ಹವ್ಯಕ ಒಂದು ಬಗ್ಗೆ, ನಾನು ಹವ್ಯಕ ಒಂದು ಫ್ಯಾಮಿಲಿ ಬಗ್ಗೆ, ಹವ್ಯಕರ ಬಗ್ಗೆ ನಾನು ಹೇಳಿದೆ. ಹವ್ಯಕರ ಮೂಲ ಏನು, ಇತಿಹಾಸ ಏನು ಅಂತ ನಾನು ಹೇಳೋಣ ಅಂತ ಅನ್ನಿಸ್ತು. ಇಷ್ಟು ದಿನ ನಾನು ವೀಡಿಯೋ ಹಾಕ್ತಿದ್ನಲ್ಲ, ಸೊ ನಮ್ಮ ಭಾಷೆನೂ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ನೀವೆಲ್ಲ ನೋಡಿದ್ದೀರಾ. ಇನ್ನು ಮುಂದೆ ಹೀಗೆ ಬೇರೆ ಬೇರೆ ವೀಡಿಯೋನ ತರ್ತಾ ಇರ್ತೀನಿ. ಇಲ್ಲಿಗೆ ನಾನು ಈ ವಿಡಿಯೋನ ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ, ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಮತ್ತೊಂದು ಸರಿ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತು ಹೈಪ್ ಅಂತ ಆಪ್ಷನ್ ಬಂದರೆ ಹೈಪ್ ಕೊಡೋದನ್ನು ಮರಿಬೇಡಿ. ಇದೊಂದು ಒಳ್ಳೆಯ ಇದು ಯೂಟ್ಯೂಬಿನ ಕಡೆಯಿಂದ ಬಂದಿರೋದು. ಇಷ್ಟ ನಾನು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.